ಡೈರೆಕ್ಟರ್ ಪ್ರೇಮ್ ಒಂದು ಹೊಸ ಸಾಂಗ್ನ ಬಿಟ್ಟಿದ್ದಾರೆ. ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಕೆ ಡಿ ಸಿನಿಮಾದ ಐಟಮ್ ಸಾಂಗ್ ಒಂದು ರಿಲೀಸ್ ಮಾಡಿದ್ದಾರೆ. ಸೆರಗ್ ಸರ್ಸ್ಬೇಕಂತೆ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ. ಡೈರೆಕ್ಟರ್ ಪ್ರೇಮ್ ಏನು ಹೇಳ್ಕೊಟ್ಟಿದ್ದೀರಿ ಬಾಸ್? ಈ ಥರ ವಿಡಿಯೋ ಮಾಡೋದ್ರಿಂದ, ಈ ಥರ ಸಂದೇಶ ಕೊಡೋದ್ರಿಂದ ಸಮಾಜಕ್ಕೆ ನೀವು ಕೊಡ್ತಿರೋ ಸಂದೇಶ ಏನು? ಮೊದಲನೇ ಪ್ರಶ್ನೆ. ನೀವು ಅತ್ಯದ್ಭುತವಾಗಿರ್ತಕ್ಕಂಥ ಸಂಗೀತ ರಚನೆಕಾರರು, ಚಿತ್ರಗೀತೆ ರಚನೆ ಮಾಡುವಂಥವ್ರು. ಎಂತೆಂಥ ಅದ್ಭುತವಾದ ಗೀತೆಗಳನ್ನ ಕೊಟ್ಟಿದ್ದೀರಿ ಅಂತ ಅಂದರೆ, ಆ ಗೀತೆಗಳೆಲ್ಲ ಈ ಒಂದು ಸಾಲಲ್ಲಿ ಮುಚ್ಚೋಗ್ತಕ್ಕಂಥ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅಂತ ಇಡೀ ಸೊಸೈಟಿ, ಇಡೀ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಬಿಕಾಸ್ ಆ ಸಾಲ್ಗಳಂಗಿದ್ದಾವೆ. ಮೆತ್ತಗಿರುತ್ತೆ, ಮುಟ್ಟಿದ್ರೆ ಸೋರಾಯ್ತದೆ, ಒಳಗಿಳಿಸಿ ಹೊರಗೆ ತೆಗೆದ್ರೆ ಎಲ್ಲ ಖಾಲಿ ಖಾಲಿ. ಮೈ ಮೇಲೆಲ್ಲ ಚೆಲ್ಬೇಡ್ರಪ್ಪ. ಏನು ಹೇಳಕ್ಕೆ ಹೊರಟಿದ್ರಿ? ಯಾರಾದರೂ ಒಂದು ಚಿಕ್ಕ ಮಗು ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಣಪತಿ ಉತ್ಸವ, ಸ್ಕೂಲ್ ಡೇಗಳು, ಕನ್ನಡ ರಾಜ್ಯೋತ್ಸವ ಇಂಥ ಕಡೆ ಎಲ್ಲ ಏನೋ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾಂಗ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅಂತ ಯಾವುದೋ ಒಂದು ಮಗು ಕೇಳ್ಕೊಬಂದು ಒಂದು ತಾಯಿ ಹತ್ರ ಹಂಗಂದ್ರೆ ಏನಮ್ಮ ಸರ್ಸೆ ಸರ್ಸೆ ಸೆರಗ ಸರ್ಸೆ ಅಂದ್ರೆ ಏನಮ್ಮ ಅಂದರೆ, ಆ ತಾಯಿಯ ಮಗುಗೆ ಉತ್ತರ ಹೇಳೋಕ್ಕಾಗುತ್ತಾ? ಎಷ್ಟು ಮುಜುಗರ ಆಗುತ್ತೆ ಅಲ್ವಾ? ಯಾಕೆ ಇದನ್ನೆಲ್ಲ ಅರ್ಥ ಮಾಡ್ಕೊತಿಲ್ಲ ಪ್ರೇಮ್? ಅದ್ಭುತವಾದ ಬರಹಗಾರರು. ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಮ್ ಅವ್ರಿಗೆ ನೆಗೆಟಿವ್ ಮಾಡ್ತಿರೋರಿಗೆ ದಯವಿಟ್ಟು ಈ ಥರ ಮಾಡೋಕೆ ಹೋಗ್ಬೇಡಿ. ಪ್ರೇಮ್ ಅವರು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಬರಹಗಾರ, ಅದ್ಭುತವಾಗಿರ್ತಕ್ಕಂಥ ಚಲನಚಿತ್ರ ಗೀತ ರಚನೆಕಾರ. ಚಿ ಉದಯಶಂಕರ್, ರಾಜನ್ ನಾಗೇಂದ್ರ, ಇತ್ತೀಚೆಗೆ ಟ್ರೆಂಡಿಂಗಲ್ಲಿರ್ತಕ್ಕಂಥ ಹಂಸಲೇಖ ಅವ್ರನ್ನ ಹೊರತುಪಡಿಸಿದ್ರೆ ಒಂದು ಎಲ್ಲ ವಯಸ್ಸಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೆಚ್ಕೋಬಹುದಾದಂಥ ಅಭಿರುಚಿಯನ್ನು ಹೊಂದಿರತಕ್ಕಂಥ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಸಂಗೀತಗಳನ್ನ ಬರೆದಿದ್ರೆ ಅದು ಪ್ರೇಮ್ ಅವರು. ಅದ್ಭುತ ಸಾಂಗ್ ಬರೆದಿದ್ದಾರೆ. ನಿಜವಾಗ್ಲೂ ಆ ಗೀತೆಗಳನ್ನ ಕೇಳ್ತಾ ಇದ್ರೆ ಒಂದು ಕ್ಷಣ ರೋಮಾಂಚನ ಆಗುತ್ತೆ. ಎಸ್ಪೆಷಲಿ ತಾಯಿಯ ಬಗ್ಗೆ ಅವ್ರು ಬರೆದಿರ್ತಕ್ಕಂಥ ಗೀತೆಗಳು ನೆಕ್ಸ್ಟ್ ಲೆವೆಲ್. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ದನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿ ಎದೆ ಕೂಗನು. ಈ ಥರ ಒಂದು ಭಾವನೆಗಳಲ್ಲಿ ಜನಗಳನ್ನು ತೇಲಿಸಿದಂಥ ಈ ಶೋಮ್ಯಾನ್ ಇವತ್ತು ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸಮಾಜ, ಒಳ್ಳೆ ಭಾವನೆಯಲ್ಲಿ ಈ ಸಮಾಜವನ್ನು ನೋಡ್ತಿರ್ತಕ್ಕಂಥ ನಾಗರಿಕ ಸಮಾಜ ಇದನ್ನು ಒಕ್ಕಳಿಸಿದ್ರಿಲ್ಲ ಪ್ರೇಮ್. ಅದಕ್ಕೋಸ್ಕರ ನಿಮ್ಗೆ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾತಾಡ್ತಿರೋದು. ಯಾವುದೋ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಸುಮ್ಮನೆ ರೋಲ್ ಮಾಡ್ಬೇಕಾದ್ರೆ ನೋಡಿದೆ, ಯಾವುದೋ ಒಂದು ಲೇಡಿ ಈ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಗೀತೆಯ ಸಾಲುಗಳನ್ನ ಓದಿ ಥೂ ಅಂತ ಉಗಿದ್ಬಿಟ್ಲು. ನಿಜವಾಗ್ಲೂ ಸರಿ ಇದೆ ಅಂತ ಅನ್ನಿಸ್ತು ನನಗೆ. ಆದರೆ ಆ ಥರದ್ದೆಲ್ಲ ಮಾಡಬಾರ್ದು ಅಂತ ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ. ಪ್ರೇಮ್ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಬರಹಗಾರ ಅಂತ ಮತ್ತೆ ಯಾಕೆ ಹೇಳ್ತೀನಿ ಅಂದರೆ, ಸಾರ್ವಕಾಲಿಕವಾಗಿ ಸರ್ವರು ಮೆಚ್ಕೋಬಹುದಂಥ ಗೀತೆಗಳನ್ನ ರಚನೆ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ, ಬಾಳೆಗೆ ಒಂದೇ ಗೊನೆ ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ದೈವ ಒಂದೇನೇ ತಾಯಿ. ಇವೆಲ್ಲವೇನ್ರಿ ಸಾಲ್ ಅಂದರೆ? ಪ್ರೀತಿಯಕ್ಕೆ ಭೂಮಿಯಲ್ಲಿದೆ ಸಾಂಗ್ ಚಿತ್ರದ ಒಂದು ಸಾಂಗ್ ಬರೆದಿದ್ದಾರೆ. ಹೇಳದೆ ನಿನ್ನ ಕೇಳದೆ ನಿನ್ನ ಪ್ರೀತಿಯ ನಾ ಮಾಡಿದೆ, ಕಾರಣ ನೀ ಕೇಳಲು ಇಲ್ಲೇಕೆ ಬರದೆ ಹೋದೆ, ಅನಿಸಿದೆ ನನಗನಿಸಿದೆ ನೀ ಒಪ್ಪಿದೆ ಇನ್ನೇನಿದೆ. ಅದ್ಭುತವಾದ ಗೀತೆಗಳು. ನಿಜವಾಗ್ಲೂ ಒಂದರಿಂದ ಒಂದು ಸಾಂಗ್ಗಳು ಬರೆದಿದ್ದಾರೆ. ಸೂಪರ್ ಸಾಂಗ್. ಬಟ್ ಆದರೆ ಈ ಮನುಷ್ಯ ಸ್ವಲ್ಪ ಕಾಂಟ್ರವರ್ಸಿಗಳನ್ನ ಮಾಡಿ ಎಲ್ಲ ಜನಗಳನ್ನ ರೀಚ್ ಆಗಬೇಕು ಅಂತ ಬಯಸ್ತಕ್ಕಂಥ ಒಂಥರ ಶೋಮ್ಯಾನ್ ಈ ಮನುಷ್ಯ. ಅದಕ್ಕೋಸ್ಕರನೇ ಇಲ್ಲೊಮ್ಮೆ ಈ ರೀತಿ ಸಾಂಗ್ಗಳನ್ನ ಒಂದು ಲಾಂಚ್ ಮಾಡಿಬಿಟ್ಟು ಜನಗಳನ್ನ ಮನಸ್ಸನ್ನ ತನ್ನ ಕಡೆಗೆ ಎಳಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಅನಿಸುತ್ತೆ. ಮೇಲುಕೋಟೆ ಹುಡುಗಿ ಒಬ್ಳು ತಳ್ಕೊಂಬಳಕ ಜಾತ್ರೆಯಲ್ಲಿ ಅಂತ ಒಂದು ಗೀತೆ ಬರೆದು ಇದೇ ಥರ ಒಂದು ಬೈಸ್ಕೊಬಿಟ್ಟಿದ್ರು. ಆಮೇಲೆ ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು, ರಾಮ ಹನುಮ ಸುಳ್ಳು ಅಂತ ಹೇಳ್ಬಿಟ್ಟು ಇವರೇ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಏನೋ ಒಂದು ಬಿಲ್ಡಪ್ಪು ಅಥವಾ ಸಮಾಜದಲ್ಲಿ ಏನೋ ಒಂದು ಕೊಡೋ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಓಕೆ, ಒಪ್ಕೊಳ್ಳೋಣ, ಅವೆಲ್ಲ ಏನು ಸಮಸ್ಯೆ ಇಲ್ಲ. ಆದರೆ ನಿಮ್ಮ ಗೀತೆಗಳನ್ನ ಗಣೇಶನೋತ್ಸವದಲ್ಲೋ, ರಾಜ್ಯೋತ್ಸವಗಳಲ್ಲೋ, ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ, ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಚಿಕ್ಕ ಮಕ್ಕಳು ಮುಂದೆ ಹಾಕಿದಾಗ ಆ ಮಕ್ಕಳು ಇದನ್ನು ಕೇಳ್ತಾರೆ ತಂದೆ ತಾಯಿ ಹತ್ರ. ಏನಮ್ಮ ಹಿಂಗಂದ್ರೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅಂದ್ರೆ ಏನು, ಮೈ ಮೇಲೆಲ್ಲ ಚೆಲ್ಲಾಡ್ಬೇಡ ಅಂದ್ರೆ ಏನು? ಮಕ್ಕಳಿಗೆಲ್ಲ ತುಂಬ ಫಾರ್ವರ್ಡ್ ಇದ್ದಾರೆ ಸರ್. ಎಲ್ಲರ ಕೈಲಿ ಮೊಬೈಲ್ ಫೋನ್ ಇದೆ. ಪಾಪ ಸರ್ಕಾರ ಅದೊಂದು ಒಳ್ಳೆ ಕೆಲಸ ಮಾಡ್ತಿದೆ ಈಗ. ಏನಂತ 16 ವರ್ಷದ ಒಳಗಿರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಂದಂತ. ಏನಾದ್ರೂ ಇದು ಕಿವಿಗೆ ಬಿದ್ದೇ ಬೀಳುತ್ತೆ. ಈ ಮಾತನ್ನ ಗುನುಗಿದ್ರೆ ವಾಟ್ ಇಸ್ ದಟ್ ಮೀನಿಂಗ್? ಸೆರಗನ್ನ ಯಾರು ಸೆರಗ ಸರಿಸಬೇಕು? ಏನೇ ಸಮರ್ಥನೆ ಕೊಡಕ್ಕೆ ನೋಡ್ತಿದ್ರಿ ನೀವು, ಆ ಸಮರ್ಥನೆ ಎಲ್ಲ ಯಾರು ಒಪ್ಕೊಳಕ್ಕೆ ರೆಡಿ ಇಲ್ಲ. ನೋ ಬಡಿ ಕ್ಯಾನ್ ಅಕ್ಸೆಪ್ಟ್ ಯುವರ್ ಕನ್ಫರ್ಮೇಷನ್. ಅದನ್ನು ಡಿಫೆಂಡ್ ಮಾಡ್ಕೊತಿರೋದನ್ನ ಯಾರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಯಾರು ಕುಡಿದಿರೋರ ಬಗ್ಗೆ ಬರ್ದಿದ್ದೀನಿ. ಬಟ್ ಪ್ರೇಮ್, ವಾಟ್ ಎವರ್ ಇಟ್ ಮೇ ಬಿ, ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯು. ತುಂಬ ಅದ್ಭುತ ಸಾಂಗ್ ಬರ್ದಿರಿ. ನೀನೇನೇ 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 ಎಂಥ ಸಾಂಗು ಸರ್. ನಿಜವಾಗ್ಲೂ ಒಮ್ಮೊಮ್ಮೆ ಗುನುಗಿ
ಕನಸಲ್ಲೂ ಕೂಡ ಎಷ್ಟೇ ಬೇಜಾರಿದ್ರು ಬೋರ್ನ ಮರೆಸ್ತಕ್ಕಂಥ ಸಾಂಗ್ಗಳು ನೀವು ಬರೆದಿರೋವಂಥದ್ದು. ಒಂದಕ್ಕೊಂದು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದೀರಿ. ಬಟ್ ಇನ್ ದಟ್ ವೇ ಯು ಗೋ ಥ್ರೂ ದಟ್ ವೇ ಓನ್ಲಿ. ನಿಮಗೂ ಬೇಕು ಒಂದು ಸಿನಿಮಾ ಅನ್ನೋದೊಂದು ಕಮರ್ಷಿಯಲ್. ಐ ಅಕ್ಸೆಪ್ಟ್, ವಿ ಅಕ್ಸೆಪ್ಟ್, ಸೊಸೈಟಿ ಅಕ್ಸೆಪ್ಟ್. ಸೊಸೈಟಿಲಿ ನೀವು ಸಿನಿಮಾ ಒಂದು ಭಾಷೆಯಲ್ಲಿ ಹೇಳಿದ್ರೇ ಅದನ್ನು ಒಪ್ಕೊಳ್ತೀರಿ. ಜನ ಕೆಲವೊಂದು ಅದನ್ನು ರಿಸೀವ್ ಮಾಡ್ಕೊಳ್ಳೋ ಜನ ಇದ್ದಾರೆ. ಆದರೆ ಸಭ್ಯ ಸಮಾಜಕ್ಕೆ ಇರಲಿ, ಅಸಭ್ಯ ಸಮಾಜಕ್ಕೆ ಇರಲಿ, ಎಂಥವ್ರಿಗೆ ಆಗಲಿ ಒಂದು ಮೈನ್ ಸ್ಟ್ರೀಮ್ ಮುಖ್ಯ ವೇದಿಕೆಯಲ್ಲಿ ಇಂಥದನ್ನೆಲ್ಲ ಹೇಳಿದಾಗ ನಿಜವಾಗ್ಲೂ ಒಂಥರ ಮುಜುಗರ ಆಗ್ತಕ್ಕಂಥ ಗೀತೆಗಳಿವೆಲ್ಲ. ಇದನ್ನೆಲ್ಲ ನಾವು ಬೈತಿದ್ದಾರೆ, ಸೋಷಿಯಲ್ ಮೀಡಿಯಾ ಬೈತಿದ್ದಾರೆ, ಇನ್ನೇನೋ ಮಾಡ್ತಿದ್ದಾರೆ ಅಂತಂದರೆ ಯು ಡೋಂಟ್ ಥಿಂಕ್ ದಟ್ ವಿ ಆರ್ ಗೋಯಿಂಗ್ ಟು ನೆಗೆಟಿವ್ ಯುವರ್ KD ಮೂವಿ. ನೆವರ್. ನೀವು ಪ್ಯಾನ್ ಇಂಡಿಯಾ ರೇಂಜಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಹುತಾರಾಗಣ ಹಾಕೊಂಡಿದ್ದೀರಿ. ರಮೇಶ್ ಅರವಿಂದ್, ರವಿಚಂದ್ರನ್, ಧ್ರುವ ಸರ್ಜನ್ ಅಂತ ಯಂಗ್ ಐಕಾನ್, ದೆನ್ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ನೂರ್ ಫಾತಿಮಾ, ಇವರೆಲ್ಲ ಒಂದು ಅದ್ಭುತವಾದ ತಾರಾಗಣ ಇದೆ. ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡ್ ಸಕ್ಸಸ್ ಆಗಲಿ. ವಿ ಹಾರ್ಟ್ಲಿ ವಿಶ್ ಯುವರ್ ಮೂವಿ KD. ನಾವು ಈ KD ಸಿನಿಮಾದಲ್ಲಿ ಅದೇನು ಸಂದೇಶ ಕೊಡೋಕ್ಕೆ ಐಟಮ್ ಸಾಂಗ್ ಬೇಕು, ಐಟಮ್ ಸಾಂಗ್ನ ಬರೆದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಲಿರಿಕ್ ರೈಟಿಸ್ಟ್ ಇದ್ದಾರೆ. ನೀವು ಕೂಡ ನಾವು ಮೊದಲೇ ಹೇಳ್ದಂಗೆ ಯು ಆರ್ ದ ಬೆಸ್ಟ್. ಬಟ್ ಡೋಂಟ್ ಯೂಸ್ ಲೈಕ್ ದಿಸ್ ಲೈನ್ಸ್ ಟು ಕ್ಯಾಚ್ ದ ಆಡಿಯನ್ಸ್. ದಿಸ್ ನೆವರ್ ರೀಚ್. ಈ ಥರದ್ದೆಲ್ಲ ತಪ್ಪಾಗುತ್ತೆ ಅಂತ ಅನಿಸುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಅಭಿಮಾನಿಗಳಾಗಲಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಈಗ ಈ ರೀತಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಿಂದಾಗಲಿ ನೀವು ದಯವಿಟ್ಟು ವಿಚಲಿತರಾಗೋದು ಬೇಡಿ. ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನೀವು ಇಂತಹ ಅದ್ಭುತ ಸಿನಿಮಾಗಳನ್ನ, ಜೋಗಿ, ಕರಿಯ, ಎಕ್ಸ್ಕ್ಯೂಸ್ ಮೀ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಅವೆಲ್ಲ ಸಿನಿಮಾಗಳೆಲ್ಲ ಒಂದೊಂದು ಗ್ರಂಥಗಳು. ಅಷ್ಟು ಅದ್ಭುತವಾದ ಸಿನಿಮಾಗಳು ತೆಗೆದಿರಿ. ಕರಿಯಾದಲ್ಲಿ ಸಾಂಗ್ಗಳನ್ನ ಕ್ರಿಯೇಟ್ ಮಾಡಿದಿರಿ. ಪ್ರೇಮ್, ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಲಿರಿಕ್ಸ್ಗೆ ಎಲ್ ನಿಂದವೋ ಒಂದದ ವಿಭೂದುಂಬಿಯೋ, ಈ ಹಾರ್ಟಿಂದ ಈ ಬಂದ, ಈ ಆರ್ಟಿಂದ ಎಲ್ವೋ ವಿಯು, ಹಾ ಹೂವೇರಿಯ ಜೇನೇರಿ. ಎಂಥ ಸಾಂಗ್ ಸರ್ ಇವು, ಅದ್ಭುತವಾಗಿದೆ. ಸೊ ಪ್ಲೀಸ್ ಅಭಿಮಾನಿಗಳಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೀಸ್ ಸ್ಟಾಪ್ ದಿಸ್. ಏನೋ ಒಂದು ತಪ್ಪಾಗಿದೆ. ಇದೇನಂತ ಸೊಸೈಟಿ ನೋಡದೇ ಇರೋಂಥದ್ದಲ್ಲ, ಸೊಸೈಟಿಲಿ ಕೇಳದೇ ಇರೋಂಥದ್ದಲ್ಲ. ಟಾಕ್ಸಿಕ್ ಸಿನಿಮಾದಲ್ಲಿ ಆಗಿರ್ತಕ್ಕಂಥದ್ದೊಂದು ಸೀನ್ನ ಹೆಂಗೆ ನಾವೆಲ್ಲ ಇದ್ದಾಗಿ ಕೂಡ ವಾಟ್ ಟೈಪ್ ಆಫ್ ಮೇಕಿಂಗ್ ದಿಸ್ ಮೂವಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಟೀಸರ್ನಲ್ಲಿ. ಅದೇ ಥರ ದಟ್ ಟೈಪ್ ಆಫ್ ಒಂದು ಸಣ್ಣ ಮಿಸ್ಟೇಕ್ ಸೊಸೈಟಿ ಇರುತ್ತೆ. ಇದು ಮಕ್ಕಳಿಗೆಲ್ಲ ರೀಚ್ ಆಗದಿರೋ ಥರ ನಾವೇ ಮುತುವರ್ಜಿ ವಹಿಸಿ ಈ ಸಿನಿಮಾನ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಡೈರೆಕ್ಟರ್ ಪ್ರೇಮ್, ನಮ್ಮ ಮಾತಿಂದ ನಿಮ್ಮನ್ನು ನೆಗೆಟಿವ್ ಮಾಡಬೇಕು, ನಿಮ್ಮನ್ನು ಹಿಮ್ಮೆಟ್ಟಿಸ್ಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ. ನೀವು ಒಳ್ಳೆ ಡೈರೆಕ್ಟರ್, ಒಳ್ಳೆ ಬರಹಗಾರ, ನಿಮ್ಮದೇ ಆದ ಶೈಲಿಯಲ್ಲಿ ಸಿನಿಮಾ ತೆಗಿತಿದ್ದೀರಿ. ಅದಕ್ಕೆ ಒಳ್ಳೇದಾಗಲಿ, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಇಂಥ ಸಿನಿಮಾಗಳಲ್ಲಿ ಇಂಥ ಗೀತೆಗಳನ್ನು ಮುಂದಿನ ಸಿನಿಮಾಗಳಲ್ಲಾದರೂ ತೋರಿಸಿ ಇನ್ನೇನೋ ಪಾಪ್ಯುಲಾರಿಟಿ ಪಡ್ಕೋಬೇಕು ಅಂತನೋ ಏನೋ ಮಾಡಬೇಕು ಅಂತ ದಯವಿಟ್ಟು ಮಾಡಬೇಡಿ. ಪ್ಲೀಸ್ ಡೋ ಸ್ಟಾಪ್ ಲೈಕ್ ದಿಸ್ ಲೈನ್ಸ್ ಟು ಸ್ಪ್ರೆಡ್ ಓವರ್ ದ ಸೊಸೈಟಿ. ಆಲ್ ದ ಬೆಸ್ಟ್ ಫಾರ್ KD. ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಸ್ಟಾಪ್ ಟು ನೆಗೆಟಿವ್ ಆರ್ ಟು ಸ್ಪ್ರೆಡ್ ನೆಗೆಟಿವ್. ಈ ಥರ ಒಬ್ಬ ನಿರ್ದೇಶಕನ ಮೇಲೆ ನಕಾರಾತ್ಮಕ ಅಂಶಗಳ ವಿರುದ್ಧ ಇರೋ ಥರ ನೋಡ್ಕೊಳ್ಳೋಣ. ಸಿನಿಮಾ ಒಳ್ಳೆಯದಾಗಲಿ. ಎಸ್ಪೆಷಲಿ ಧ್ರುವ ಸರ್ಜಾ ಫ್ಯಾಮಿಲಿ ನನಗೆ ಅದ್ಭುತವಾಗಿರ್ತಕ್ಕಂಥ ನಟರವರೆಲ್ಲ. ಆಲ್ ದ ಬೆಸ್ಟ್. ಧ್ರುವ ಅವ್ರಿಗೆ ಒಳ್ಳೆಯದಾಗಲಿ, ಪ್ರೇಮ್ ಅವ್ರು ಒಳ್ಳೆಯದಾಗಲಿ, KVN ಪ್ರೊಡಕ್ಷನ್ಗೆ ಒಳ್ಳೆಯದಾಗಲಿ. ಸಾಕಷ್ಟು ಸಿನಿಮಾಗಳು, ಒಳ್ಳೆ ಸಿನಿಮಾಗಳನ್ನ ಕೊಡ್ತಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲಾದರೂ ಯಾರಿಗಾದರೂ ಈ ನನ್ನ ಮಾತುಗಳಿಂದ ಏನಾದರೂ ಸಣ್ಣ ನೋವಾದರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಇಂಥ ಒಂದು ಸಮಾಜಕ್ಕೋಸ್ಕರ, ಒಂದು ಸಭ್ಯ ಸಮಾಜಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜ್ ಒಳ್ಳೆ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ನ ಆಶೀರ್ವಾದ ಈ ಬಡ ಕಲಾವಿದರ ಮೇಲೆ, ಬಡ ಯೂಟ್ಯೂಬರ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.